ಮುದ್ದು ವಿದ್ಯಾರ್ಥಿಗಳೇ, 9ನೇ ತರಗತಿಯ ಅಧ್ಯಾಯ 6 ರೇಖೆಗಳು ಮತ್ತು ಕೋನಗಳು ಏನಂತ ಈ ಪಾಠದ ಮೇಲಿನ 1ನೇ ಪ್ರಶ್ನೆ ಅದ ನೋಡ್ರಿ. ಇಲ್ಲೊಂದು ಚಿತ್ರ ಕೊಟ್ಟದಾಗಿದ್ರೆ ಆ ಚಿತ್ರ ಮೇಲೆ ಏನೆಂದು ಪ್ರಶ್ನೆ ಅದ ನೋಡ್ರಿ. ಚಿತ್ರ 6.13 ನಲ್ಲಿ ಎಬಿ ಮತ್ತು ಸಿಡಿ ಏನಾಗಂತ ಸರಳ ರೇಖೆಗಳು ಅಂತ ಏನಂತ ಒಂದಿಗ ಅದ ನೋಡ್ರಿ. ಕೈಯಲ್ಲಿ ನೋಡ್ರಿ, ಎಬಿ ಮತ್ತು ಸಿಡಿ ಏನಾದಂತ ಒಂದು ಸರಳ ರೇಖೆ ಅಂತ್ರಿ. ಆ ಸರಳ ರೇಖೆ ಎಂಬುದು ಏನಾಗಿದಂತ ಓ ಬಿಂದುವಿನಲ್ಲಿ ಏನಂತ ಏನಂತ ಛೇದಿಸುತ್ತೇವೆ ಅಂತ ಇವನೇ ಕ್ವಶನ್ ಕೊಟ್ಟೇನ್ರಿ. ನೆಕ್ಸ್ಟ್ ಏನ್ ಕೊಟ್ಟನ, ಕೋನ ಎಒಸಿ ಪ್ಲಸ್ ಕೋನ ಬಿಒಇ ಕೋನ ಎಷ್ಟಾಗಿದಂತ 70 ಡಿಗ್ರಿ ಅದಂತ್ರಿ. ಮತ್ತು ಕೋನ ಬಿಒಡಿ ಕೋನ ಎಷ್ಟದಂತ 40 ಡಿಗ್ರಿ ಆದರೆ ಕೋನ ಬಿಒಇ ಮತ್ತು ಸರಳಾಧಿಕ ಕೋನ ಎಷ್ಟದರೆ ಸಿಒಇ ಕೋನ ಕಂಡು ಹಿಡ್ರಿ ಅಂತ ಗೊತ್ತೈತಲ್ಲ. ನಮ್ಗೆ ಯಾವ್ಯಾವ ಕೋನ ಕಂಡು ಹಿಡಿಯಲತ್ತನ್ರಿ? ಬಿಒಇ ಕೋನ ಮತ್ತು ಸರಳಾಧಿಕ ಕೋನ ಯಾವ ಕೋನ ಕಂಡು ಹಿಡಿಯಲತ್ತನ್ರಿ? ಸಿಒಇ ಕೋನ ಅಂಬದ್ ನಮಗ್ ಫಸ್ಟ್ ಏನ್ ಮಾಡಲತ್ತಾನ ಕಂಡು ಹಿಡಿಯಲತ್ತಾನಲ್ಲ ರೀ. ನೋಡ್ರಿ ಹ್ಯಾಂಗ ಕಂಡು ಹಿಡಿಬೇಕಂತ. ಪರಿಹಾರ ಸಮನಾಗಿದೆ. ನಮ್ಮ ಕ್ವಶನ್ ಗೆ ಕೊಟ್ಟೇನ್ರಿ ರೀ. ಕೋನ ಎಒಸಿ ಪ್ಲಸ್ ಮತ್ತೆ ಯಾವ ಕೊಟ್ಟೇನ್ರಿ? ಬಿಒಇ ಕೋನ ಎಷ್ಟದರಿ 70 ಡಿಗ್ರಿ ಅಂತ ಇವನೇ ಕೊಟ್ಟಾನಲ್ಲ ರೀ. ಕೊಟ್ಟೇನ್ರಿ. ನೆಕ್ಸ್ಟ್ ಯಾವ ಕೋನ ಕೊಟ್ಟೇನ್ರಿ ಇವ ನಮಗೀಗ? ಬಿಒಡಿ ಕೋನ ಎಷ್ಟು ಕೊಟ್ಟೇನ್ರಿ? 40 ಡಿಗ್ರಿ ಕೊಟ್ಟಾನ. ಬಿಒಡಿ ಎಷ್ಟು ಡಿಗ್ರಿ ಕೊಟ್ಟೇನ್ರಿ? 40 ಡಿಗ್ರಿ ಕೊಟ್ಟೇನಲ್ಲ ರೀ. ಬಿಒಡಿ 40 ಡಿಗ್ರಿ ಕೊಟ್ಟೋರು ಸಿಒಎ ಕೋನ ಬಿ ಎಷ್ಟು ಐತದ್ರಿ? 40 ಡಿಗ್ರಿನೇ ಐತ್ರಿ. ಎಷ್ಟು ಡಿಗ್ರಿ ಐತದ್ರಿ? 40 ಡಿಗ್ರಿ ಐತಿ. ಯಾಕೈತಂದ್ರೆ ಏನಂದ್ರಿ, ಶೃಂಗ ಅಭಿಮುಖ ಕೋನಗಳು ಏನಿರ್ತಾವ್ರಿ? ಸಮ ಇರ್ತಾವಲ್ಲ ರೀ. ಅದಕ್ಕೆ ಈ ಕೋನ 40 ಡಿಗ್ರಿ ಆದ್ರೆ ಈ ಕೋನ ಎಷ್ಟು ಡಿಗ್ರಿ ಐತದ್ರಿ? 40 ಡಿಗ್ರಿನೇ ಐತದ್ರಿ. ನೋಡಿ, ಬಿ ಓ ಡಿ ಸಮನಾಗಿದೆ ಎಒಸಿ ಏನ್ರಿ? ಎಒಸಿ ಕೋನ ಏನಿರ್ತದ್ರಿ? ಸಮ ಇರ್ತದ 40 ಡಿಗ್ರಿ ಅದಾದ್ರೆ ಎಷ್ಟು ಡಿಗ್ರಿ ಇರ್ತದ್ರಿ? 40 ಡಿಗ್ರಿ ಇರ್ತದೆ. ಯಾಕೈತೆ ಅಂದ್ರೆ ಏನ್ ಹೇಳ್ಬೇಕ್ರಿ? ಸಂಘ ಅಭಿಮುಖ ಕೋನಗಳು ಏನಿರ್ತಾವ್ರಿ? ಪರಸ್ಪರ ಏನಿರ್ತಾವ್ರಿ? ಸಮ ಇರ್ತಾವ. ಗೊತ್ತೈತಲ್ಲ ರೀ. ಅದೊಂದು ಕೋನ ನಮಗೆ ಸಿಗುತ್ತಲ್ಲ ರೀ, ಎಒಸಿ ಕೋನ ಸಿಗುತ್ತ್ರಿ. ಇನ್ನೊಂದು ಕೋನ ನಾವು ಯಾವ ಕಂಡು ಹಿಡಿಬೇಕ್ರಿ? ಈಗ ಬಿಒಇ ಎಂಬ ನಾವು ಕೋನ ಏನ್ ಮಾಡ್ಬೇಕ್ರಿ? ಕಂಡು ಹಿಡಿಬೇಕ್ರಿ. ಯಾವ ಕೋನ ಕಂಡು ಹಿಡಿಬೇಕ್ರಿ? ನೋಡ್ರಿ, ಕೋನ ಬಿಒಇ ಎಂಬ ನಾವು ಏನ್ ಮಾಡ್ಬೇಕ್ರಿ? ಕೋನ ಕಂಡು ಹಿಡಿಬೇಕು. ಕೋನ ಕಂಡು ಹಿಡಿಬೇಕಿಲ್ಲ ರೀ. ಫಸ್ಟ್ ನಾವು ಯಾವ್ಯಾವ ಕೋನ ಹಾಕೋಬೇಕಂಬ ಫಸ್ಟ್ ನೋಡ್ರಿ. ಎಒಸಿ ಇನ್ನೊಂದು ಕೋನ ಹಾಕೊಂಡು ಹಿಡಿದ್ರಿ ನಮ್ದು ಬಿಒಇ ಕೋನ. ಈ ಕೋನ ಎಷ್ಟು ಡಿಗ್ರಿ ಅದರಿ? 40 ಡಿಗ್ರಿ ಅದ. ಈ ಕೋನ ನಮಗೆ ಗೊತ್ತದ ಏನು? ಗೊತ್ತಿಲ್ಲ. ನಾವು ಫಸ್ಟ್ ಗೆ ಕ್ವಶನ್ ಗೆ ಕೊಟ್ಟೇನಲ್ಲ ರೀ. ಕೋನ ಎಒಸಿ ಪ್ಲಸ್ ಕೋನ ಡಿಒಇ ಎಂಬುದು ಎಷ್ಟು ಡಿಗ್ರಿ ಕೊಟ್ಟೇನ್ರಿ? 40 ಡಿಗ್ರಿ 70 ಡಿಗ್ರಿ ಕೊಟ್ಟೇನಲ್ಲ ರೀ. ನೋಡಿ, ಕೋನ ಎಒಸಿ ಪ್ಲಸ್ ಕೋನ ಡಿಒಇ ಸಮನಾಗಿದೆ 70 ಡಿಗ್ರಿ ಅದ. 70 ಡಿಗ್ರಿ ಅದ ರೀ. ನಮ್ಮ ಎಒಸಿ ಕೋನ ಎಷ್ಟು ಕೊಟ್ಟೇನ್ರಿ? 40 ಡಿಗ್ರಿ ಕೊಟ್ಟೇನಲ್ಲ ರೀ. 40 ಡಿಗ್ರಿ ಪ್ಲಸ್ ಡಿಒಇ ಕೋನ ಅದ ಏನ್ರಿ? ಗೊತ್ತದೇನ್ರಿ? ಗೊತ್ತಿಲ್ಲ ರೀ. ಗೊತ್ತಿರೋಂಟ್ರಿ ಎಷ್ಟಾಗಿರ್ಲಿ ರೀ ಅದು? 8 ಡಿಗ್ರಿ ಇತ್ತು ರೀ. ಸೇಮ್ ಡಿಗ್ರಿ ಹ್ಯಾಂಗ ಅದ ಹಿಂಗೆ ಕೊಡ್ಬೇಕಿಲ್ಲ ರೀ. ಈ ಕೋನ ಎಷ್ಟೈತಿ? ಸಮನಾಗಿದೆ 70 ಡಿಗ್ರಿ ಐತ್ರಿ. ಎಷ್ಟೈತಿದೆ ಅದು? 70 ಡಿಗ್ರಿನೇ ಐತಿಲ್ಲ ರೀ. 70 ಡಿಗ್ರಿ ಐತ್ರಿ. ಸಮನಾಗಿದೆ. ಈಗ ನೋಡ್ರಿ, ನಮ್ಮ ಯಾವ ಕೋನ ಕಂಡು ಹಿಡಿದ್ರೆ? ಬಿಒಇ ಕೋನ ಕಂಡು ಹಿಡಿದಲ್ಲ ರೀ. ಸಮನಾಗಿದೆ ಬಿಒಇ ಕೋನ ಸಮನಾಗಿದೆ 70 ಡಿಗ್ರಿ. ಈ 40 ಡಿಗ್ರಿ ಎಂಬುದು ಏನ್ ಮಾಡಿದ್ರೆ ಸಮನಾಗಿದೆ ಈಚೆ ಘಾಟ್ ಹೋಗ್ಬೇಕಂದ್ರೆ ಏನಿತ್ತು ರೀ? -40 ಡಿಗ್ರಿ ಐತಲ್ಲ ರೀ. ಸಮನಾಗಿದೆ ಬಿಒಇ ಸಮ 70 ಡಿಗ್ರಿ 40 ಡಿಗ್ರಿ ಕಲ್ತು ಎಷ್ಟು ಡಿಗ್ರಿ ಉಳಿತದ್ರಿ? 30 ಡಿಗ್ರಿ. ಎಷ್ಟು ಕೋನ ಸಿಗುತ್ರಿ ನಮಗ? ಬಿಒಇ ಕೋನ ಎಷ್ಟು ಸಿಗುತ್ತೆ ನಮಗ? 30 ಡಿಗ್ರಿ ಸಿಗುತ್ರಿ. ಎಷ್ಟು ಸಿಗುತ್ರಿ? 30 ಡಿಗ್ರಿ ಸಿಗುತ್ರಿ. ನೆಕ್ಸ್ಟ್ ನಮಗೆ ಯಾವ ಕೋನ ಕಂಡು ಹಿಡಿಬೇಕ್ರಿ? ಈಗ ನಾವು ಕೋನ ಎಒಡಿ ಎಂಬ ಕೋನ ನಾವು ಏನ್ ಮಾಡ್ಬೇಕ್ರಿ? ಕಂಡು ಹಿಡಿಬೇಕ್ರಿ. ಅದು ಕೋನ ಯಾವ ಕೋನ ನೋಡಿ, ಕೋನ ಎಒಡಿ ಮತ್ತು ಬಿ. ನಮಗೆ ಯಾವ ಕೋನ ಕಂಡು ಹಿಡಿದರಿ? ಈ ಕೋನ ಕಂಡು ಹಿಡಿದರಿ. ಕೋನ ಬೆಲೆ ಎಷ್ಟು ಅದ ರೀ? 40 ಡಿಗ್ರಿ ಅದಲ್ಲ ರೀ. ನೋಡಿ, ಓಡಿ ಕಿರಣವು
OD ಕಿರಣವು ಯಾವ್ದ್ರ ಮೇಲೆ ನಿಂತಿದಂತ್ರಿ AB ಸರಳ ರೇಖೆಯ ಮೇಲೆ ನಿಂತಿದೆ. ನಿಂತಿಲ್ಲ ರೀ ಈಗ ನೋಡಿ ಕೋನ ಸಮನಾಗಿದೆ. ಕೋನ AOD ಕೋನ ಯಾವ್ದ್ರಿ AOD ಪ್ಲಸ್ DOB ಹೌದ್ರಿ DOB ಸಮನಾಗಿದೆ 180 ಡಿಗ್ರಿ. ಯಾಕಂದ್ರೆ ಅದು ಯಾವ ಕೋನ ಅದ ರೀ ಸರಳ ಉಗಮ ಕೋನ ಅದ. ಯಾವ್ದ್ರಿ ಸರಳ ಯುಗಮ ಕೋನ ಅದ ಗೊತ್ತೈತೆ. ಅದ್ರ ಕಡೆ ಅದು ಡಿಗ್ರಿ ಮೊತ್ತ ಎಷ್ಟು ಇರ್ತೀರಿ 180 ಡಿಗ್ರಿ ಇರ್ತಿಲ್ಲ ರೀ ಸಂಬಂಧ. AOD ಕೋನ ಗೊತ್ತದ ಏನು ಗೊತ್ತಿಲ್ಲ, ಅದ್ರ ಕಡೆ ನೀನ್ ಇಟ್ಕೊಂಡ್ರಿ AOD ಕೋನ ಹ್ಯಾಂಗ್ ಅದ ಹಿಂಗೆ ಇಟ್ಕೊಂಡ್ರಿ ಪ್ಲಸ್ DOB ಕೋನ ಎಷ್ಟದ ರೀ 40 ಡಿಗ್ರಿ ಅದ ರೀ 40 ಡಿಗ್ರಿ ಇಟ್ಕೊಂಡ್ರಿ ಸಮನಾಗಿದೆ 180 ಡಿಗ್ರಿ. ನೋಡಿ ಈ 40 ಡಿಗ್ರಿ ಎಂಬುದು ಸಮನಾಗಿದೆ ಚೆಕ್ ಹಾಕ್ಬೇಕಂದ್ರೆ ಎಷ್ಟು ಇರ್ತದ್ರಿ ಮೈನಸ್ AOD ಸಮನಾಗಿದೆ 180 ಡಿಗ್ರಿ ಮೈನಸ್ 40 ಡಿಗ್ರಿ ಗೊತ್ತಿತ್ತಲ್ಲ. 180 ಡಿಗ್ರಿದಾಗ 40 ಡಿಗ್ರಿ ತೆಗೆದು ಎಷ್ಟು ಉಳಿತೀರಿ ಕೋನ AOD ಸಮನಾಗಿದೆ 140 ಕೋನ ಏನೈತ್ರಿ ಉಳಿತ್ರಿ. ಎಷ್ಟು ಕೋನ ಉಳಿತು 140 ಡಿಗ್ರಿ ಉಳಿತಿಲ್ಲ ರೀ. ಈ ನಮ್ಮ ಯಾವ ಕೋನ ಕಂಡಿಡದ ಗೊತ್ತಾರೆ ಸರಳಾಧಿಕ ಕೋನ ಯಾವ್ದ್ರಿ ಕೋನ CO. ಈ ಕೋನ ನಮಗೆ ಏನ್ ಮಾಡದ ರೀ ಕಂಡಿಡದಲ್ಲ ರೀ. ನೋಡಿ ಸರಳಾಧಿಕ ಕೋನ ಯಾವ್ದ್ರಿ COE ಎಂಬ ಕೋನ ಏನಂದ್ರಿ ಸರಳಾಧಿಕ ಕೋನ. ಸರಳಾಧಿಕ ಕೋನ ಅಂದ್ರಿ ಇಲ್ಲಿಂದ ಹಿಡಿದ್ರಿ ಪೂರ ಇಲ್ಲಿಂದ ಬಂತಂದ ಏನೈತ್ರಿ ಅದು ಸರಳಾಧಿಕ ಕೋನ ಐತಿಲ್ಲ ರೀ. ಅದಕ್ಕೆ ನಾ ಏನ್ ಮಾಡ್ಬೇಕ್ರಿ ಫಸ್ಟ್ ಕೋನಗಳು ಹಾಕೋಬೇಕ್ರಿ. ಇದೆಲ್ಲ ಹಾಕೋತ ನೋಡಿ AOC ಕೋನ ಪ್ಲಸ್ AOD ಕೋನ ಪ್ಲಸ್ DOB ಕೋನ ಪ್ಲಸ್ DOE ಕೋನ ಯಾವ್ದು ಕೊಟ್ರಿ DOE ಕೋನ ಹಾಕೋಬೇಕು. ಅದ್ರ ವ್ಯಾಲ್ಯೂ ಗೊತ್ತದಲ್ಲ ರೀ ನಿಮಗ. ACO ಕೋನ ಎಷ್ಟದ ರೀ 40 ಡಿಗ್ರಿ ಅದ ರೀ ಪ್ಲಸ್ AOD ಡಿಗ್ರಿ ಎಷ್ಟದ ರೀ 140 ಡಿಗ್ರಿ ಅದ ರೀ. DOB ಕೋನ ಎಷ್ಟದ ರೀ 40 ಡಿಗ್ರಿ ಅದ ರೀ. DOE ಕೋನ ಎಷ್ಟದ ರೀ 30 ಡಿಗ್ರಿ ಅದ ರೀ. ಈ ಎಲ್ಲಾ ಕೋನಗಳು ಏನ್ ಮಾಡ್ಕೋಬೇಕ್ರಿ ನಾವು ಕುಡ್ಸ್ಕೋಬೇಕಿಲ್ಲ ರೀ. ನೋಡ್ರಿ 40 ಡಿಗ್ರಿ 140 ಡಿಗ್ರಿ 40 ಡಿಗ್ರಿ 30 ಡಿಗ್ರಿ ನೋಡ್ರಿ ಎಲ್ಲ ಜೀರೋದ ಕುಡ್ಸ್ಕೊಂಡು 0 ರೀ. 4 4 8 8ರದ 2 ಕುಡ್ಸು 12 12ದ 3 ಕುಡ್ಸಿದ್ರೆ ಎಷ್ಟು ರೀ 15 ಕೈಲ 1 ರೀ 1 ಎಷ್ಟು ರೀ 250 ಡಿಗ್ರಿ ಬರ್ತದೆ. ಎಷ್ಟು ಬರ್ತದ 250 ಡಿಗ್ರಿ. ಯಾವ ಕೋನ ಬರ್ತೀರಿ ಅದು COE ಕೋನ ಎಂಬುದೇನೈತ್ರಿ ನಮಗ 250 ಡಿಗ್ರಿ ಎಂಬುದೇನ್ ಬರ್ತದ್ರಿ ಕೋನ ನಮ್ಮ ವ್ಯಾಲ್ಯೂ ಸಿಗುತ್ತೀರಿ. ಗೊತ್ತೈತಲ್ಲ ಮುದ್ದು ಮಕ್ಕಳೇ ಅತಿ ಈಜಿ ಕ್ವಶನ್ ಅದರಿ ಗೊತ್ತೈತಲ್ಲ. ಎರಡನೇ ಕ್ವಶನ್ ಯಾರು ನೋಡ್ರಿ ನಾಳೆ ನೋಡೋಣ ಬರ್ಕೋರಿ ವಿದ್ಯಾರ್ಥಿಗಳು.